ಯಾಕೆ? ಇರು. ಸುಬ್ಬು, ನೀನಾಗ್ಲೇ ರೂಮಲ್ಲಿ ಬೀರುಲಿ ಹಾಗೆ ಅಡ್ಗೆ ಮನೆ ಹುಡುಕ್ತಿದ್ಯಲ್ಲ, ನಾನು ನೋಡ್ದೆ. ಜೊತೆಗೆ ಅಮ್ಮಂಗೆ ಸಂಘದಿಂದ ಸಾಲ ತೆಗಿಯಕ್ಕೆ ಹೇಳಿದೆಯಲ್ಲ, ಅದನ್ನು ನಾನು ಕೇಳಿಸ್ಕೊಂಡೆ. ನೀನ್ ಯಾವತ್ತೂ ಈ ರೀತಿ ಕೇಳ್ದವನಲ್ಲ. ಇವತ್ತು ಈ ರೀತಿ ಕೇಳ್ತಿದೀಯ ಅಂದ್ರೆ ನೀನ್ ಯಾವ್ದೋ ಸಮಸ್ಯೆಲಿ ಇದೀಯಾ ಅಂತಾನೆ ಅರ್ಥ. ಇದೆಲ್ಲ ನೀನ್ ಮಾಡಿಸ್ಕೊಟ್ಟಿರೋ ಒಡವೆ ಕಣೋ. ಇದನ್ ಮಾರಿ ಎಷ್ಟು ದುಡ್ಡು ಬರುತ್ತೋ ಅದೆಲ್ಲ ನೀನೇ ಇಟ್ಕೋ. ಯಾಕೆ ಏನು ಅಂತ ನಾನು ನಿಮ್ಗೇನು ಪ್ರಶ್ನೆ ಮಾಡಲ್ಲ. ನೀನು ಯಾವ ಕೆಲಸಕ್ಕೋಸ್ಕರ ಇಷ್ಟು ಸಹಾಯ ಮಾಡ್ತಿದ್ಯಾ ಅಂತ ನಿನಗೇ ಗೊತ್ತಿಲ್ಲ ಅಕ್ಕ. ಎಲ್ಲ ವಿಷಯನೂ ಹೇಳೋ ಸಮಯ ಬರುತ್ತೆ, ಆಗ ಹೇಳ್ತೀನಿ. ಏನೋ ಯೋಚನೆ ಮಾಡ್ತಿದ್ಯಾ? ನನ್ನ ಹಕ್ಕನ್ನು ಪಡೆಯೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿರ್ಬೇಕು ಅಂತ ಹೆಮ್ಮೆ ಪಡ್ತಾ ಇದ್ದೀನಿ ಅಷ್ಟೇ. ಏ ದಡ್ಡ, ಈ ಮಾತನ್ನ ನಾನು ನಿನ್ಗೆ ಹೇಳ್ಬೇಕು ಕಣೋ. ಹೋಗು, ನಿನ್ಗೇನೋ ಅರ್ಜೆಂಟ್ ಕೆಲಸ ಇರಬೇಕು, ಮೊದಲು ಅದನ್ನ ಮುಗಿಸ್ಕೊ. ಸುಬ್ರಹ್ಮಣ್ಯ ಇರಪ್ಪ. ಅಮ್ಮ, ತಗೊಳ್ಳೋ. ನಿಮ್ಮ ಅಕ್ಕನೇ ಇಷ್ಟು ಮಾಡ್ತಿರ್ಬೇಕಾದ್ರೆ ನಾನು ನೀನು ನಿತ್ತ ತಾಯಿ ಕಣೋ. ನಾನು ಇಷ್ಟು ಮಾಡದೇ ಇರ್ತೀನ? ಆದರೂ ಇಷ್ಟೊಂದು ದುಡ್ಡು. ಅಮ್ಮ, ಆಗ್ಲೇ ಅವ್ನು ಹೇಳಿಲ್ವಾ ಯಾಕೆ ಏನು ಅಂತ ಕೇಳ್ಬೇಡ ಅಂತ? ದೇವ್ರ ಸೇವೆಗೆ ಅಂತ ಅಂದ್ಕೊಳಮ್ಮ, ಅಥವಾ ಯಾವುದಾದ್ರೂ ಹರಕೆ ತೀರಿಸ್ತಾ ಇದೆಯಾ ಅಂತ ಅಂದ್ಕೋ. ಅದು ಬಿಟ್ಟು ಬೇರೆ ಏನೂ ಕೇಳ್ಬೇಡ. ನಾನು ಇವಾಗೇನು ಹೇಳೋಕ್ಕಾಗಲ್ಲ. ಇದೆಲ್ಲ ಸೇರಿದ್ರೆ ಹೆಚ್ಚು ಕಮ್ಮಿ 3 ಲಕ್ಷ ಆಗ್ಬೋದು. ಇನ್ನೂ 3 ಲಕ್ಷ ಬೇಕಾಗುತ್ತೆ. ಏನು ಮಾಡೋದು? ಸುಬ್ಬು, ಏನಾಯ್ತು? ಮಾಮ್, ಆ ವೀರು ಇವಾಗ ಯಾವ ಪರಿಸ್ಥಿತಿಲಿದ್ದಾನೆ ಅನ್ನೋದ್ರ ಬಗ್ಗೆ ನಮ್ಮ ಹುಡುಗರಿಗೆ ಅವಾಗ ಅಪ್ಡೇಟ್ ಕೊಡಿ ಅಂತ ಹೇಳಿದ್ದೆ. ಆ ಹುಡುಗರಿಂದ ಮೆಸೇಜ್ ಬಂದಿದೆ. ಆ ವೀರು ನಂದಿನಿ ಒಂದಾಗಿದ್ದಾರೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಅದಕ್ಕಿಂತ ಮುಂಚೆನೆ ನಂದಿನಿ ಪ್ರಾಣ ಹೋಗೋ ತರ ಇತ್ತು. ಹೌದಾ? ಏನಾಯ್ತಂತ ಅವಳಿಗೆ? ಆ ನಂದಿನಿಗೆ ಆಕ್ಸಿಡೆಂಟ್ ಆಗಿದೆ ಮಾವ್. ಹಾಸ್ಪಿಟಲ್ ಇದ್ದಾಳಂತೆ. ಅವರಿಬ್ರು ಒಂದಾಗಕ್ಕೂ ಮುಂಚೆನೆ ದೂರ ಆಗ್ಬಿಟ್ಟಿದ್ದಾರೆ. ಪಾಪ ಮಾಮ್, ಅವರಿಬ್ರು ಜೀವನದಲ್ಲಿ ನೀನೊಬ್ಳು ಮಾತ್ರ ಅಲ್ಲ, ಆ ವಿಧಿನೂ ಆಟ ಆಡ್ತಿದೆ. ಹಾಗಾದ್ರೆ ಆ ನಂದಿನಿ ಪ್ರಾಣ ಹೋಗುತ್ತಾ? ಆ ನಂದಿನಿ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ವೀರು ಬಿಲಬಿಲ ಅಂತ ಒದ್ದಾಡ್ತಿದ್ದಾನೆ. ಅಂದ್ರೆ ಆಸ್ಪತ್ರೆ ಬಿಲ್ ಕಟ್ಟೋದಕ್ಕೆ ವೀರು ಒದ್ದಾಡ್ತಾ ಇದ್ದಾನೆ. ಆ ವೀರು ಸೋಲೋದನ್ನ ನೋಡಾಯ್ತು, ಆದ್ರೆ ಅವನು ಮನೆ ಬಿಟ್ಟು ಹೋಗಕ್ ಮುಂಚೆ ನನ್ ಕಪಾಳಕ್ಕೆ ಹೊಡೆತ ಮಾಡಿ, ಅದಕ್ಕೆ ನಾನು ಪ್ರತಿಕಾರ ತೀರಿಸ್ಕೊಳ್ಳೇಬೇಕು. ನನ್ನ ಕಣ್ಣು ಮುಂದೆನೆ ಅವನು ತನ್ನ ಹೆಂಡತಿನ ಕಳ್ಕೊಂಡು ಕಣ್ಣೀರ್ ಹಾಕ್ಬೇಕು. ಆದ್ರೆ ಆ ನಂದಿನಿ ವೀರುಗ್ ಸಿಗ್ತಾಳೆ ಅಂತ ನನಗ್ ಮೊದ್ಲೇ ಗೊತ್ತಾಗಿದ್ರೆ ನಾನೇ ಅವಳ ಮೇಲೆ ಅಟ್ಯಾಕ್ ಮಾಡಿಸ್ಬಿಡ್ತಿದ್ದೆ. ಹೋಗ್ಲಿ ಬಿಡು, ಅವಳ ಗ್ರಾಚಾರ ಕೆಟ್ಟು ಅವಳಿಗೆ ಆಕ್ಸಿಡೆಂಟ್ ಆಗಿದೆ. ಆದ್ರೆ ಈಗ ಅವಳ ಟ್ರೀಟ್ಮೆಂಟ್ಗೆ ದುಡ್ಡು ಸಿಗದೆ ವೀರು ಪರದಾಡ್ಬೇಕು. ಇವ್ರ ಹತ್ರ ಕೈ ಚಾಚಬೇಕು. ಅವನು ಕೈ ಚಾಚಿ ನರಳಾಡೋದನ್ನ ನಾನು ನೋಡ್ಬೇಕು. ಅದೇ ನನ್ನ ಪಾಲಿಗೆ ನಿಜವಾದ ಸಿಹಿ ಸುದ್ದಿ ಅಂದ್ರೆ. ಅಷ್ಟೇ ತಾನೆ? ಆ ವೀರುಗೆ ದುಡ್ಡು ಸಿಗದೆ ಇರೋ ಹಾಗೆ ನಾನ್ ನೋಡ್ಕೊಂತೀನಿ. ಇದಕ್ಕೆಲ್ಲ ಕಾರಣ ತಾನೇ ಅಂತ ವೀರು ನೊಂದ್ಕೋತಾ ಇದ್ದಾನೆ. ಆದ್ರೆ ನಿಜವಾಗ್ಲೂ ಇದಕ್ಕೆಲ್ಲ ಕಾರಣ ಆ ವಿಜಯಾಂಬಿಕಾ. ಹಾಲ್ನಂತಿದ್ದ ಸಂಸಾರನ ಒಡೆದು ಚೂರು ಚೂರು ಮಾಡಿ ಎಲ್ಲರೂ ಕಣ್ಣಲ್ಲೂ ನೀರು ತರಿಸಿ ತಾನು ಮಾತ್ರ ಮೆರಿತಾ ಇದ್ದಾಳೆ. ಅನ್ಯಾಯ ಮಾಡಿದವಳು ಅರಮನೆಯಲ್ಲಿದ್ದಾಳೆ. ನ್ಯಾಯನೇ ದೇವರು ಅಂತ ನಂಬ್ಕೊಂಡಿರೋ ವೀರು ಮತ್ತೆ ನಂದಿನಿ ಅಮ್ಮವರು
ಆಸ್ಪತ್ರೆಯಲ್ಲಿದ್ದಾರೆ. ಕಲಿಗಾಲ ಅಂದ್ರೆ ಇದೆ ಅಲ್ವಾ ಪದ್ದು? ಕಾಲ ಯಾವುದಾದ್ರೇನು ಕಾಪಾಡೋಕ್ಕೊಬ್ಬ ಇದ್ದೇ ಇರ್ತಾನೆ. ಆ ಭಗವಂತನ ಮೇಲೆ ನಂಬಿಕೆ ಇಡೋಣ. ಸರ್, ಅಮೌಂಟ್ ಕಟ್ಟಿದ್ರಾ? ಅದು ಏನ್ ಸರ್ ನೀವು ಇನ್ನೂ ಅಮೌಂಟ್ ಕಟ್ಟಿಲ್ವಾ? ನೀವು ಅಮೌಂಟ್ ಕಟ್ಟೋವರೆಗೂ ಆಪರೇಷನ್ ಮಾಡಕ್ಕಾಗಲ್ಲ. ನೀವು ಡಿಲೇ ಮಾಡಿದಷ್ಟು ಪೇಷಂಟ್ ಪ್ರಾಣಕ್ಕೆ ಅಪಾಯ. ಇದೇನು ಡಾಕ್ಟ್ರೆ, ಒಂದು ಜೀವ ಹೋಗ್ತಿದೆ ಅಂದ್ರೂ ನೀವು ದುಡ್ಡೇ ಮುಖ್ಯ ಅನ್ನೋ ಥರ ಮಾತಾಡ್ತಾ ಇದ್ದೀರಾ? ಇದು ಮನುಷ್ಯತ್ವನಾ? ನೋಡಿ ಸರ್, ಮನುಷ್ಯತ್ವದ ಬಗ್ಗೆ ನಿಮ್ಮಿಂದ ನಾನ್ ಪಾಠ ಕಲಿಬೇಕಾಗಿಲ್ಲ. ಹಾಸ್ಪಿಟಲ್ ರೂಲ್ಸ್ ಇರೋದೇ ಹೀಗೆ. ನೀವು ಅಮೌಂಟ್ ಕಟ್ಟಿದ್ರೇನೆ ಆಪರೇಷನ್ ಮಾಡಕ್ಕಾಗೋದು. ನೋಡಿ ಮೇಡಮ್, ಇದು ಸರಿಗಿಲ್ಲ. ನಾನು ಯಾರು ಅಂತ ಗೊತ್ತಿದ್ದು ನೀವು ಹೀಗೆ ಮಾತಾಡ್ತಾ ಇದ್ದೀರಾ. ನಾನು ನಿಮ್ಮ MD ಹತ್ರನೇ ಮಾತಾಡ್ತೀನಿ. ಇಷ್ಟಕ್ಕೂ ನಮ್ಮ MD ಅವ್ರು ಹೇಳಿರೋದಕ್ಕೆ ನಾವ್ ಹೀಗ್ ಮಾಡ್ತಿರೋದು. ದುಡ್ಡು ಕಟ್ಟಿಸ್ಕೊಳ್ದೆ ಆಪರೇಷನ್ ಮಾಡಬೇಡಿ ಅಂತ ಅವರೇ ಆರ್ಡರ್ ಮಾಡಿರೋದು. ಇದು ಅನ್ಯಾಯ. ಹೇಗ್ ಸರ್ ಅನ್ಯಾಯ? ಜನಗಳು ಮಕ್ಳು ದುಡ್ಡು ತಿಂದ್ರೆ ಅನ್ಯಾಯ. ಜನರು ನಂಬಿಕೆ ಗಳಿಸಿ ಅವ್ರ ಹತ್ರ ಓಟ್ ಹಾಕ್ಸ್ಕೊಂಡು ಅವ್ರಿಗೆ ಮೋಸ ಮಾಡಿದ್ರೆ ಅದು ಅನ್ಯಾಯ. ಇಷ್ಟಕ್ಕೂ ಇವ್ರನ್ನ ಇಲ್ಲಿ ಅಡ್ಮಿಟ್ ಮಾಡ್ಕೊಂಡಿರೋದೇ ಹೆಚ್ಚು. ದುಡ್ಡು ಕಟ್ಟೋವರೆಗೂ ಆಪರೇಷನ್ ಮಾಡಕ್ಕಾಗಲ್ಲ. ಆದಷ್ಟು ಬೇಗ ದುಡ್ಡು ಕಟ್ಟಿ.